ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸುಮಾರು 27 ವರ್ಷಗಳಿಂದ ಕನ್ನಡಕ್ಕಾಗಿ ಹೋರಾಟ ಮಾಡಿಕೊಂಡು ಬರುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಳೆದ 2 ದಿನಗಳ ಹಿಂದೆ ಕಲಬುರಗಿಯ ಕಣ್ಣಿ ಮಾರ್ಕೆಟ್ನಲ್ಲಿ ಕನ್ನಡದ ಬೋರ್ಡನ್ನು ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ಏನು ನಗರಾಭಿವೃದ್ಧಿ ಆಯುಕ್ತರಿಗೆ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿಯನ್ನು ನಡೆಸಿದ್ರು. ಆ ಮಾತಿನ ಚಕಮಕಿ ಅತಿರೇಕಕ್ಕೆ ಹೋಗಿ ಮಸಿ ಬಳಿಯುವ ಹಂತಕ್ಕೆ ಹೋಗಿತ್ತು. ಅಧಿಕಾರಿಗಳಿಗೆ ಮಸಿಯನ್ನು ಬಳತಿದ್ರು. ಕನ್ನಡ ಬೋರ್ಡನ್ನು ಯಾಕೆ ತೆರವು ಮಾಡಿದ್ರಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಅದು ಅತಿರೇಕಕ್ಕೆ ಹೋದಾಗ ಮಸಿ ಬಳಿಯುವಂಥ ಕೆಲಸ ಆಗಿತ್ತು. ಆದರೆ ಈ ಮಸಿ ಬಳದಿರುವ ಹಿನ್ನೆಲೆಯಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮೇಲೆ FIR ಆಗಿದೆ, ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಆನಂದ್ ದೊಡ್ಮನಿಯವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರದ ಆದೇಶದಂತೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿದ್ದು ಕಡ್ಡಾಯವಾಗಿ ಪ್ರತಿಯೊಂದು ನಾಮಫಲಕಗಳಲ್ಲಿ 60% ಮೊದಲಾರ್ಧದಲ್ಲಿ ಕನ್ನಡವನ್ನು ಹಾಕಬೇಕು ಎಂಬ ಆದೇಶವಿದೆ. ಹೀಗಿರುವಾಗ ಕಲಬುರಗಿಯ ತರಕಾರಿಯ ಕಣ್ಣಿ ಮಾರ್ಕೆಟ್ನಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯ ನಾಮಫಲಕಗಳನ್ನು ಬಳಸಲಾಗಿತ್ತು. ಹೀಗಿರುವಾಗ MSK ಮಿಲ್ನಲ್ಲಿರುವ ಮುಸಲ್ಮಾನ್ ಬಾಂಧವರು ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಬಳಸಲೇಬೇಕು, ಆದರೆ ಉರ್ದು ಭಾಷೆಯ ಕಡೆಗಣನೆಯಾಗಿದೆ ಎಂದು ಮಾಧ್ಯಮದ ಮುಂದೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅದಾದ ಬಳಿಕ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಉರ್ದು ಭಾಷೆಯನ್ನು ಅಳವಡಿಸಿದೆ, ಕನ್ನಡ ಭಾಷೆಯನ್ನು ಕೂಡ ತೆರವುಗೊಳಿಸಿದ್ದಾರೆ. ಹಾಗಾಗಿ ಅಲ್ಲಿನ ಅಧಿಕಾರಿಗಳಿಗೆ ವಿಚಾರಿಸಿದಾಗ ಉರ್ದು ಭಾಷೆ ಅಳವಡಿಸಿಲ್ಲ, ಹಾಗಾಗಿ ಅನಾಫಲಕ ತೆರವುಗೊಳಿಸಿದ್ದಾರೆ ಎಂದು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಶಾಂತ ರೀತಿಯಿಂದ ಮನವಿ ಮಾಡಿದರೂ ಸಹ ಅವರು ಸಭೆ ಮಾಡುತ್ತೇವೆ, ಸಭೆಯ ನಂತರ ನಿರ್ಣಯ ತೆಗೆದುಕೊಳ್ಳುತ್ತೇವೆ ಎಂದು ಹಾರಿಕೆ ಉತ್ತರ ನೀಡಿದ್ರು. ಹಾಗಾಗಿ ಕರವೇ ಕಾರ್ಯಕರ್ತರು ಅವರಿಗೆ ಮಸಿ ಬೆಳೆದಿದ್ದಾರೆ. ಆ ವಿಚಾರವಾಗಿ ಕಾರ್ಯಕರ್ತರ ಮೇಲೆ FIR ಕೂಡ ಆಗಿದೆ. ಈ ವಿಚಾರವಾಗಿ ಕೆಲವರು ನಮ್ಮ ಹೋರಾಟದ ದಿಕ್ಕನ್ನು ಬೇರೆಡೆ ಸೆಳೆಯಲು ಯತ್ನಿಸುತ್ತಿದ್ದಾರೆ. ಆದರೆ ಕರವೇ ಕಾರ್ಯಕರ್ತರು ಯಾರಿಗೂ ಜಗ್ಗೋದಿಲ್ಲ. ಕನ್ನಡ ನಾಡು ನುಡಿ ಜಲ ಭಾಷೆಗೆ ಧಕ್ಕೆ ತರುವವರು ಯಾರೇ ಆದರೂ ಅವರಿಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದರು. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರೆಂದು ಸುಮಾರು 27 ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ಹೋರಾಟ ಬರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಮೊನ್ನೆ ದಿನ ಕಲಬುರಗಿ ನಗರಾಭಿವೃದ್ಧಿ ಇಲಾಖೆ ಎದುರುಗಡೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿಯಾಗಿ ಅವರು ಕನ್ನಡವನ್ನು ಅವಮಾನಿಸಿದರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾರ್ಯಕರ್ತರ ಮುಖಕ್ಕೆ ಬಸ್ಸಿಯನ್ನು ಹಚ್ಚಿದಿರ್ತಾರೆ. ಆ ವಿಚಾರವಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ನಮ್ಮನ್ನು ಕರ್ಕೊಂಡು ಹೋದಾಗ ಹೊರಗಡೆ ವಾತಾವರಣ ಬೇರೆ ಆಗಿದೆ ಅಂತೇಳಿ ನಮಗೆ ಸುದ್ದಿ ಬಂತು. ಅದೇನಪ್ಪ ಅಂದರೆ ನಮ್ಮ ಕನ್ನಡ ನಾಡು ನುಡಿ ಹೋರಾಟಕ್ಕೆ ರಾಜಕೀಯ ಬಣ್ಣವನ್ನು ಬಳಿಯಲು ಪ್ರಯತ್ನಿಸಿದಾರಂತೆ ಈ ವಿಚಾರ ಸುದ್ದಿ ಆಯಿತು. ಆ ವಿಚಾರಕ್ಕೋಸ್ಕರ ನಾವು ಇವತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ತಮ್ಮ ಎದುರುಗಡೆ ವಿವರವಾಗಿ ಹೇಳಲು ಬಂದಿದ್ದೀನಿ. ಅದೇನಪ್ಪ ಅಂದರೆ ನಾವು ನಮಗೆ ಯಾವುದೇ ರಾಜಕೀಯ ಪಕ್ಷ ಆಗಲಿ ಒಂದು ಧರ್ಮಕ್ಕಾಗಲಿ ನಾವು ಯಾವತ್ತಕ್ಕೂ ಸೀಮಿತ ಅಲ್ಲ. ನಾವು ಯಾರ ಮಾತು ಕೇಳಿ ನಮಗೆ ಹೋರಾಟ ಮಾಡೋಂಥ ಅವಶ್ಯಕತೆಯೂ ಇಲ್ಲ. ನಮಗೆ ಯಾರ ರಾಜಕೀಯ ವ್ಯಕ್ತಿಗಳ ಸಹಾಯ ತೆಗೆದುಕೊಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಮ್ಮ ಬೆನ್ನೆಲುಬಾಗಿ ಕನ್ನಡದ ಹುಲಿ, ಕರ್ನಾಟಕದ ಭೀಷ್ಮ ಟಿ ಎ ನಾರಾಯಣಗೌಡರ ಹಸ್ತ ನಮ್ಮ ಮೇಲಿದೆ. ಹಾಗಾಗಿ ನಾಡು ನುಡಿ ನೆಲ ಜಲ ವಿಷಯ ಬಂದಾಗ ನಾವು ಸದಾ ಯಾವತ್ತು ಹೋರಾಟ ಮಾಡೋಕ್ಕೆ ಮುಂದಿದ್ದೀವಿ. ಸುಮಾರು ಇಲ್ಲೇ ಈ ಪತ್ರಿಕಾ ಭವನದಲ್ಲೇ ನಾವು 3-4 ವರ್ಷಗಳಿಂದ ಪತ್ರಿಕಾಗೋಷ್ಠಿ ಮಾಡ್ತೀವಿ, ಕನ್ನಡ ನಾಮಫಲಕ ವಿಚಾರವಾಗಿ ಹೇಳ್ತೀವಿ. ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಸುಮಾರು ಸಲ ಮನವಿಯನ್ನು ಸಲ್ಲಿಸಿದ್ದೀವಿ. ಸರ್ಕಾರದ ಆದೇಶದಂತೆ ಏನು ಎಲ್ಲ ನಾಮಫಲಕಗಳಲ್ಲಿ ಶಾಲಾ ಬೋರ್ಡುಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಏಜೆನ್ಸಿಗಳೇನೋ ಖಾಸಗಿ ಏಜೆನ್ಸಿಗಳು ಬೋರ್ಡ್ ನಾಮಫಲಕ ಹಾಕ್ತಾರೆ, ಎಲ್ಲದರಲ್ಲೂ 60% ನಾವು ಇರಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ. ಹಾಗಿದ್ರೂ ಕೂಡ ಯಾರು ಇದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಅವತ್ತು ಒಂದಿನ ಏನಾಗಿದೆ, 18ನೇ ತಾರೀಕಿಗೆ ನಾವು ಅಲ್ಲಿ ಹೋದಾಗ ನಾವು ಅವ್ರನ್ನ ಕೇಳಿದ್ವಿ, ಅಲ್ಲಿ ಕನ್ನಡ ಇಂಗ್ಲೀಷ್ ನಾಮಫಲಕ ಇತ್ತು, ಯಾಕೆ ತೆರವುಗೊಳಿಸಿದ್ರಿ ಅಂತ ಕೇಳಿದಾಗ, ಇಲ್ಲ ರೀ ನಾವು ತೆರವುಗೊಳಿಸಿಲ್ಲ, PWD ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ, ಅವ್ರನ್ನ ಕರೆಸ್ತೀನಿ ಅಂತ ನಮ್ಮ ನಗರಾಭಿವೃದ್ಧಿ ಕಮಿಷನರ್ ಅವರು ಹೇಳಿದ್ರು. ಸರಿ ಸರ್ ಕರೆಸಿ ಅಂದಾಗ ಅವ್ರು ಬಂದಾಗ ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ರು, ನಾವು ಇಲ್ಲಿವರೆಗೂ ಯಾವ ಭಾಷೆ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ, ನಾವು ಇನ್ನೊಂದು ಭಾಷೆ ವಿರೋಧ ಅನ್ನೋದಕ್ಕಿಂತ ಕನ್ನಡ ಪರ ಇದ್ದೀವಿ, ಕರ್ನಾಟಕದ ಪರ ಇದ್ದೀವಿ ಅಂತ ಹೇಳಿದಾಗ ಅವ್ರು ಏನು ಹಾರಿಕೆ ಉತ್ತರ ಕೊಡ್ತಾರಂದರೆ, ನಾವು ಅಲ್ಲಿ ಟ್ರಯಲ್ ಮಾಡಿದ್ದೀವಿ,
ನಾವು ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಟ್ರಯಲ್ ಮಾಡಿದ್ದೀವಿ ಅಂದರು. ನಾವು ಅವ್ರಿಗೆ ಒಂದು ಮರು ಪ್ರಶ್ನೆ ಮಾಡಿದ್ದೀವಿ, ಏನಂದ್ರೆ ನೀವು PWD ಇಲಾಖೆ ಅಂತ ಸುಮಾರು ಕಟ್ಟಡವನ್ನು ಕಟ್ಟಿದ್ದೀರಿ, ಎಲ್ಲ ಕಟ್ಟಡದ ಮೇಲೆ ಕೂಡ ಟ್ರಯಲ್ ಮಾಡಿದ್ದೀರಾ? ಇಲ್ಲ. ಆ ಟ್ರಯಲ್ ಮಾಡೋಕ್ಕೆ ಏನಾದ್ರು ಸರ್ಕಾರದ ಸಪ್ರೇಟಾಗಿ ವಿಶೇಷ ಅನುದಾನ ಇರುತ್ತಾ? ಸುಮಾರು ಈಗ ಅದಕ್ಕೊಂದು 2 ಲಕ್ಷ ಖರ್ಚಾಗಿರ್ಬೋದು. ಆ ಖರ್ಚಾಗಿದ್ದಂಥ ಏನು ಇವ್ರ ಸಂಬಳದಿಂದ ವೈಯಕ್ತಿಕ ಹಾಕ್ತಾರೆ? ಅದು ಸರ್ಕಾರ ಅನುದಾನನೇ ವ್ಯರ್ಥ ಅಲ್ಲ. ಆ ವಿಷಯ ಕೇಳಿದಾಗ ಇಲ್ರಿ ನಾವು ಹಾಕ್ತೀವಿ, ನಮಗಿದು ನೇರವಾಗಿ ಅಂಗೈ ಹುಣ್ಣಿ ಕನ್ನಡಿ ಬೇಕಾಗಿಲ್ಲ, ಅಲ್ಲಿ ಉರ್ದು ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಆ ನಮ್ಮ ಫಲಕನ ತೆರವುಗೊಳಿಸಲ್ಲ ಒಡೆದು ಹಾಕಿದ್ದಾರೆ. ಅದು ಕೂಡ ನಮ್ಮ ಹತ್ರ ಪ್ರೂಫ್ ಇದೆ. ನಾವು ಅಲ್ಲಿ ಹೋಗಿ ಎಲ್ಲ ವಿಚಾರಣೆ ಮಾಡಿದಾಗ ಅಲ್ಲಿ ಸೆಕ್ಯೂರಿಟಿ ಅವರಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಏಜೆನ್ಸಿದವ್ರು ಹೇಳಿದ್ರು ಉರ್ದು ಹಾಕಿಲ್ಲ, ಮೊನ್ನೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ಮುಸ್ಲಿಂ ಬಾಂಧವರು ಹೇಳಿದಾಗ ಉರ್ದು ಸಲುವಾಗಿ ಇದನ್ನು ಒಡೆದು ಹಾಕಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡವನ್ನು ಉಳಿಸಿ ಬೆಳೆಸುವಂಥ ಸರ್ಕಾರಿ ಅಧಿಕಾರಿಗಳು ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇದಕ್ಕೆ ಹೆಮ್ಮೆ ಪಡಬೇಕು. ನಮ್ಮ ಹೋರಾಟಕ್ಕೆ ಹೆಮ್ಮೆ ಪಡುವುದನ್ನು ಬಿಟ್ಟು ನಮ್ಮ ಹೋರಾಟಕ್ಕೆ ರಾಜಕೀಯ ಬಣ್ಣ ಬಳಿಯೋದಾಗಲಿ, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದಾಗಲಿ ಮಾಡಬಾರ್ದು. ಯಾಕಂದರೆ ಇದು ಇಲ್ರಿ, ಕೆಲವೊಂದು ಸಲ ಏನಾಗ್ತದ, ಶಾಂತಿಯ ಪ್ರತಿಭಟನೆಗೆ ಆಗಲ್ಲ. ನಾವು ಸುಮಾರು ಸಲ ಹೇಳಿದ್ದೀವಿ ರೀ. ಈಗ ನೋಡ್ರಿ, ಈ ವಿಚಾರವಾಗಿ ನಾನು ಇದುವರೆಗೂ ಮಾತಾಡಿಲ್ಲ. ಮಹಾನಗರ ಪಾಲಿಕೆ ಮೇಲೆ ಕೂಡ ಉರ್ದು ಇದೆ. ನಾವು ಯಾವತ್ತಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೀವ? ಸುಮಾರು ಸಂಘಟನೆಗಳು, ಸುಮಾರು ಜನ ವ್ಯಕ್ತಪಡಿಸಿದ್ದಾರೆ. ನಾವು ವ್ಯಕ್ತಪಡಿಸಿದ ಆ ವಿಚಾರವಾಗಿ ನಾವು ಕನ್ನಡ ಪರ ಇದ್ದೀವಿ. ನಮಗೆ 60% ಕನ್ನಡ ಆದಮೇಲೆ ಅವ್ರು ಯಾವ ಭಾಷೆ ಹಾಕಿದ್ರು ಕೂಡ ಒಂದು ಅಭ್ಯಂತರ ಇಲ್ಲ ಅಂತ ಹೇಳಿದ್ದೀವಿ. ಹೌದು, ಅವರು ಉರ್ದು ಭಾಷೆ ಇವಾಗ ನಾವು ಹೇಳ್ತೀವಿ ಉರ್ದು ಹಾಕಬಾರ್ದು ಅಂತೇಳಿ. ನಾವು ಇಲ್ಲಿವರೆಗೂ ವಿರೋಧ ಮಾಡಿಲ್ಲ, ಇವಾಗ ಹೇಳ್ತೀವಿ ಉರ್ದು ಹಾಕಬಾರ್ದು. ಯಾಕೆ ಹಾಕಬೇಕು ಅನ್ನೋಂಥ ಪ್ರಶ್ನೆ ಕೇಳ್ತೀನಿ ನಾನು ಜಿಲ್ಲಾಡಳಿತಕ್ಕೆ, ಸರ್ಕಾರಕ್ಕೆ ಕೂಡ ಕೇಳ್ತೀನಿ. ಯಾವ ಕಾಯ್ದೆ ಹೇಳುತ್ತೆ ಉರ್ದು ಹಾಕ್ಬೇಕಂತೇಳಿ? ಈ ಉರ್ದು ಹಾಕಿದ್ರೆ ನಾಳೆಗೆ ಮರಾಠಿಗರು ಬರ್ತಾರೆ, ಮರಾಠ ಸಮುದಾಯದವರು ಇದ್ದಾರೆ, ತೆಲಂಗಾಣ ಸಮುದಾಯ, ರಾಜಸ್ಥಾನಿಗಳಿದ್ದಾರೆ, ಮತ್ತು ಅವ್ರು ಕೂಡ ಅಂತಾರೆ ನಮ್ಮ ಭಾಷೆಗೆ ಅವಕಾಶ ಕೊಡಿ ಅಂತೇಳಿ. ಇದಕ್ಕೊಂದು ಅವಕಾಶ ಕೊಟ್ಟರೆ ಎಲ್ಲ ಭಾಷೆಗಳು ಕೂಡ ಅವಕಾಶ ಕೊಡಬೇಕಾಗ್ತದೆ. 40% ಯಾವ ಭಾಷೆ ಒಂದು ಬೋರ್ಡ್ ಉದಾಹರಣೆ 60% ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸುತ್ತೋಳಿದೆ, 40% ಕನ್ನಡ. ಹೌದು, ತ್ರಿಭಾಷೆ ಸೂತ್ರ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. 40% ಯಾವ ಭಾಷೆ ಹಾಕಬೇಕು? ಹಿಂದಿ ಇಂಗ್ಲಿಷ್ ಹಾಕ್ಲಿ, ತ್ರಿಭಾಷೆ ಸೂತ್ರ ಅದಲ್ಲ. ಈಗ ಉರ್ದು ಯಾಕೆ ಹಾಕ್ಬೇಕಂತ ತಾವು ಹೇಳ್ಬೇಕು. ನಮಗೆ ಯಾಕೆ ಹಾಕ್ಬೇಕು ತಾವು ಹೇಳ್ರಿ. ನಾವು ಹಾಕ್ಬೇಡ ಅಂತೀವಿ. ನಾವು ಯಾವುದು ಕಾನೂನಿಲ್ಲ, ಕಾಯ್ದೆಯಲ್ಲಿ ತ್ರಿಭಾಷೆ ಸೂತ್ರ ಕನ್ನಡ ಇಂಗ್ಲಿಷ್ ಹಿಂದಿ ಇದೆ, ಯಾವ್ದು ಬಳಸ್ರಿ ಅಂತ ಹೇಳ್ತೀವಿ. ತ್ರಿಭಾಷಾ ಸೂತ್ರ ಇರೋದು ಕೇಂದ್ರ ಸರ್ಕಾರದ ಕಚೇರಿಗೆ, ಕೇಂದ್ರ ಸರ್ಕಾರದ ಒಳಪಟ್ಟಂತ ಕಚೇರಿಗಳಿಗೆ ತ್ರಿಭಾಷಾ ಸೂತ್ರ ಮತ್ತು ಕಾರ್ಪೊರೇಷನ್ ಕಾನೂನು. ನೀವು 40% ಯಾವ ಭಾಷೆ ಬರ್ಬೇಕಿಲ್ಲ, ನಾವು ಅದು ಉರ್ದು ಹಾಕ್ಲಾಕ ಬೇಡ ಅಂತಂದಿಲ್ರಿ. ನಿಮ್ಗೂ ವಿಷಯ ಇಲ್ಲಿ ಕೇಳ್ರಿ. ನಾವು ಹೌದು, ಈಗ ನೀವು ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲತ್ತಾರ. ಹೌದು, ಉರ್ದು ಬೇಡ. ಒಂದು ವೇಳೆ ಏನಾದರೂ ಉರ್ದು ಹಾಕಿದ್ರೆ ಅಂದ್ರೆ ನಾಳೆ ಇಲ್ಲಿ ಬೇರೆ ಬೇರೆ ಜನಾಂಗದವ್ರು ಇದ್ದಾರೆ. ಇವತ್ತು ಆಂಧ್ರದವ್ರನ್ನ ಅದಾರ, ಇಲ್ಲಿ ತಮಿಳ್ನಾಡ್ದವ್ರನ್ನ ಅದಾರ, ಮರಾಠಿಗರಾರ, ಕ್ಷತ್ರಿಯರಾರ, ಬೇರೆ ಬೇರೆ ಎಲ್ಲ ಜನ ಅದ. ಈಗ ನಾಳೆಗೆ ಅವ್ರು ಮರಾಠಿ ಹಾಕಂತಾರೆ, 40% ನಾವು ಮರಾಠಿ ಬಳಸ್ತೀವಿ ನಾವು ಈ ಕಡೆ ಅಂತಾರೆ, ಮತ್ತೊಬ್ಬರು ತೆಲುಗು ಬಳಸ್ತೀನಿ ಅಂತಾರೆ, ಮತ್ತೊಬ್ಬರು ಗುಜರಾತಿ ಬಳಸ್ತೀನಿ ಅಂದ್ರೆ ನೀವು ನಮ್ಮ ಭಾಷೆಗೆ ಈ ಸಲ ನಾವು ಉರ್ದು ಹಾಕಿದ್ರು ಕೂಡ ನಾವು ಹೋಗಿ ಇಲ್ಲ, ನಾವು ಯಾವುದಕ್ಕೂ ಅವಕಾಶ ಹೇಳತ್ತಿಲ್ರಿ. ನಾವೇನು ಹೇಳತ್ತೀವಿ ಅಲ್ಲಿ ನೋಡ್ರಿ, ಆಯ್ತು ರೀ. ನಾವು ಇನ್ನೊಂದು ಮಾತು ನಾವು ಅದು ಹೇಳತ್ತಿಲ್ರಿ, ಹೇಳ್ತಿಲ್ಲಲ್ಲ ನೀವು. ಎಲ್ಲ ಜನಕ್ಕೆ ಗೊತ್ತಾಗಂಗ ಇಂಗ್ಲಿಷ್ ಭಾಷೆ ಬಳಸ್ಕೊಡ್ಬೇಕಾದ್ರೆ ನಾನು ಇನ್ನೊಂದು ಪ್ರಶ್ನೆನ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮುಸಲ್ಮಾನ್ ಬಾಂಧವ್ರು ಹೇಳಿದರು ನಾವು ಕನ್ನಡ ಮಾತೃಭಾಷೆ ಬಳಸಲೇಬೇಕಂತ. ಅವ್ರ ಹಬ್ಬಗಳು ಮಾಡಿದಾಗ ಅವ್ರು ಏನಾದರೂ ಕಾರ್ಯಕ್ರಮ 1% ಕನ್ನಡ ಬಳಸಲ್ಲ, ಮಾತು ಮೂಲಕ ಹೇಳೋದಲ್ಲ, ಕನ್ನಡ ಬಳಸಬೇಕು. ಅವರು ಕರ್ನಾಟಕದ ಮುಸಲ್ಮಾನರಂತ ಫಸ್ಟ್ ತಲೆಗೆ ಇಟ್ಕೋಬೇಕು ಅವರು. ಹೌದು, ಈ ವಿಚಾರ ನಾನು ಕೂಡ ಚರ್ಚೆ ಆಗಿದೆ ಮನೆ. ಇದು ಅದೇ ಹೇಳ್ತೀನಲ್ರಿ, ಅವರಿಗೆ ಕನ್ನಡ ಸ್ವಾಭಿಮಾನ ಇಲ್ಲ ಅಂತಂದ್ರ ಅವ್ರ ಅಧಿಕಾರದಾಗ ಇಲ್ಲ. ನಾನು ಈಗ ಮತ್ತೊಂದು ಸಲ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಹಾನಗರ ಪಾಲಿಕೆಗೆ ಮತ್ತೊಂದು ಮನವಿ ಕೊಡ್ತಾ ಇದ್ದೀವಿ. ಅವರಿಗೆ 1ನೇ ತಾರೀಕು ತನಕ ಗಡುವು ಕೊಡ್ತೀವಿ. ಇದು ನಮ್ಮ ಮೇಲೆ ಕೇಸ್ ಇನ್ನೊಂದಾದರೂ ಪರವಾಗಿಲ್ಲ. 1ನೇ ತಾರೀಕಿನಂದು ನಾವು ಏನು ಕನ್ನಡ ಇರಲ್ಲ ಮತ್ತು ನಾವು ಕಾನೂನು ಕೈಗೆ ತೊಗೊಂಡು ಒಡೆದು ಹಾಕ್ತೀವಿ ಅಂತ ಹೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕೆ ಮಹಾನಗರ ಪಾಲಿಕೆ ಕಮಿಷನರ್ ಯಾವುದೇ
ಕ್ರಮ ಕೈಗೊಳ್ತಿಲ್ಲ. ನಾವು ಸುಮಾರು ಸಲ ಮೊನ್ನೆ ಕೂಡ ಹೋಗಿದ್ದೀವಿ. ಹೋಗಿ ಹೇಳಿದಾಗ ಇಲ್ಲರಿ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ, ನೋಟಿಸ್ ಮಾಡ್ತೀನಿ, ಬರೀ ಏನೂ ಮಾಡ್ತಾಯಿಲ್ಲ. ಹಾಗಾಗಿ ನಾವು 1ನೇ ತಾರೀಕಿನಂದು ನಾವು ಮತ್ತೆ ಉಗ್ರವಾದ ಹೋರಾಟ ಮಾಡೋದ್ರ ಮೂಲಕ ನಾವು ಕನ್ನಡ ಇಲ್ಲದ ನಾಮಕರು ಒಡೆದು ಹಾಕ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.